ಸುದೀಪ್ ಅವರ ನಿರೂಪಣೆ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಥರ ಇಲ್ಲ ಸರ್. ಈಗ ರೇಪ್ ಆಗಿರೋ ವಿಚಾರಗಳಿಗೆ ಇವನು ಸಂಬಂಧಪಟ್ಟಂತ DGPಗೆ ಸಂಬಂಧಪಟ್ಟಂತ SP ಗಳಿಗೆ ಕಮಿಷನರ್ಗಳಿಗೆ ಆಯೋಗ ರೆಗ್ಯುಲರ್ ಆಗಿ ಕರೆಸ್ಪಾಂಡೆನ್ಸ್ ಮಾಡಬೇಕು ಟು ರೆಡ್ಯೂಸ್ ದ ರೇಪ್ ರೇಟ್ಸ್. ಏನೇನು ಕ್ರಮ ತಗೊಳ್ಳಿದ್ದಾರೆ ಅಂತ ಎಷ್ಟು ಲೆಟರ್ ಬರ್ತಿದ್ದಾರೆ ಆಯೋಗ? ಈಗ ಅವ್ರನ್ನ ಕರ್ಕೊಂಡೋಗಿ ಬಿಗ್ ಬಾಸ್ ಅವ್ರು ಗಿಮಿಕಲ್ ಮಾಡೋ ಮಟ್ಟಕ್ಕೆ ಬಂದವ್ರೆ ಅಂತಂದ್ರೆ ಕಾರ್ಯಕ್ರಮದ ಐ ಥಿಂಕ್ ವೀಕ್ಷಣೆ ಕುಸಿದಿದೆ ಅಂತ ನನಗನ್ಸುತ್ತೆ. ಯಾವುದೋ ಒಂದು ಸಣ್ಣ ಬಟ್ಟೆಗೋ ಅಥವಾ ಬಟ್ಟೆ ವಿಚಾರಕ್ಕೋಸ್ಕರ ಮಹಿಳಾ ಆಯೋಗ ಐ ಥಿಂಕ್ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಮೋಸ್ಟ್ಲಿ ಬಿಗ್ ಬಾಸ್ ಅವ್ರಿಗೂ ಕೂಡ ಪ್ರಚಾರದ ಅವಶ್ಯಕತೆ ಇದೆ. ಆಯೋಗನೂ ಅದೇ ತರ ನಡೀತಾ ಇದೆ ಅಂತ ನಮ್ಗೆ ಒಂದು ಡೌಟ್ ಇದೆ. ಹೌದು, ಗಂಡಿಗೆಲ್ಲೋ ನ್ಯಾಯ ಇಲ್ಲ. ಮುಂದೊಂದು ದಿವಸ ನಾವು ಪುರುಷರ ಆಯೋಗ ಅಂತ ಯಾವ್ದಾದ್ರು ಸಂಘ ರಚನೆ ಮಾಡಬೇಕಾ? ನಾನು CM ಆದ್ರೆ ಪುರುಷರಿಗೆ ಒಂದು ಆಯೋಗ ಖಂಡಿತ ರಚನೆ ಮಾಡ್ತೀನಿ ಸರ್. ಇಲ್ಲಿವರೆಗೂ ಬರೀ ಮಹಿಳೆಯರಿಗೆ ಆಯೋಗ ಇದೆ, ತಪ್ಪೇನಿಲ್ಲ. ಈಗ ಗಂಡು ಮಕ್ಕಳಿಗೆ ಒಂದು ಆಯೋಗ ಇದೆ, ತಪ್ಪೇನು? ಈಗ ಎಷ್ಟೋ ಜನ ಸುಳ್ಳು 498 ಡೌರಿ ಹರಾಸ್ಮೆಂಟ್ ಕೇಸುಗಳು ಹಾಕಿ ಎಷ್ಟೋ ಜನ ಗಂಡು ಮಕ್ಕಳು ನೇಣಕ್ಕಂತ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳ ಮೇಲೆ ಕಾನೂನು ಕ್ರಮ ಆಗ್ತಾ ಇದೆ. ಹೆಂಡತಿ ಏನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಪತ್ನಿ ಏನಾದರೂ ಸೂಸೈಡ್ ಮಾಡ್ಕೊಂಡ್ರೆ ಗಂಡನ ಮೇಲೆ ಮರ್ಡರ್ ಕೇಸ್ ಬುಕ್ ಆಗುತ್ತೆ. ಅದೇ ಹೆಂಡತಿ ವಿಚಾರದಲ್ಲಿ ಗಂಡು ಮಕ್ಳಿನ ಸುತ್ತ ಯಾರ ಮೇಲೆ ಕ್ರಮ ಆಗಿದ್ದು ನನಗಂತೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಜೀವ ಅಂದರೆ ಜೀವ ಸರ್, ಎಲ್ಲರದ್ದು ಜೀವನೇ ಇದೆ. ಎಲ್ಲರಿಗೂ ಅದೇ ರೀತಿ ಇಂಪಾರ್ಟೆನ್ಸ್ ಕೊಡಬೇಕು, ಕೊಟ್ಟರೆ ಒಳ್ಳೇದು, ಕೊಡಬೇಕು ಸರ್. ಗಂಡು ಮಕ್ಕಳು ಕೂಡ ಒಂದು ಆಯೋಗ ಬೇಕಾಗಿದೆ. ಯಾಕಂತಂದರೆ ಗಂಡು ಮಕ್ಳಿಗೂ ಕೂಡ ಎಲ್ಲ ಹೆಣ್ಣು ಮಕ್ಕಳು ಒಳ್ಳೆಯವರು ಅಂತ ನಾವು ಹೇಳಲಿಕ್ಕೋಲ್ಲ, ಅದೇ ರೀತಿ ಗಂಡು ಮಕ್ಕಳು ಕೂಡ ಕೆಟ್ಟವರು ಅಂತ ನಾವೆಲ್ಲೂ ಹೇಳೋಕ್ಕಾಗಲ್ಲ. ಅವರಲ್ಲೂ ಕೂಡ ಅಮಾಯಕರಿರ್ತಾರೆ. ಅಮಾಯಕರಿಗೆ ಸುಳ್ಳು 498 ಹಾಕೋದು, ಡೈವರ್ಸ್ ಕೇಸುಗಳನ್ನ ಸೆಟಲ್ಮೆಂಟ್ಗಳು ಮಾಡ್ಕೊಳೋದು, ಆಮೇಲೆ ಒಬ್ಬರನ್ನ ಡೈವರ್ಸ್ ಮಾಡಿ ಇನ್ನೊಬ್ಬರನ್ನ ಡೈವರ್ಸ್ ಮಾಡೋವಂಥ ಹೆಣ್ಮಕ್ಳು ಇದ್ದಾರೆ. ಗಂಡು ಮಕ್ಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳಿಗೆ ಆಯೋಗ ಇರ್ಬೇಕಾದ್ರೆ ಗಂಡು ಮಕ್ಕಳಿಗೆ ಆಯೋಗ ಯಾಕೆ ಕೊಡಬಾರದು? ಅಕಸ್ಮಾತ್ ಆಯೋಗ ಇದ್ದಿದ್ರೆ ಗಿಲ್ಲಿ ಕಡೆಯವ್ರು ಯಾರಾದರೂ ಕೂಡ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರೋರು ಹೊಡೆದಿದ್ದಕ್ಕೆ, ಅಟ್ಲೀಸ್ಟ್ ಏನೋ ಮಾಡೋಕ್ಕೆ. ಈಗ ಆಯೋಗ ಇಲ್ಲ ಅಂದಾಗ ಅವ್ರಿಗೆ ಮಾತ್ರ ಹೆಣ್ಮಕ್ಳಿಗೆ ಮಾತ್ರ ಲಿಬರ್ಟಿ ಇದೆ, ಗಂಡು ಮಕ್ಕಳಿಗೆ ಲಿಬರ್ಟಿ ಇಲ್ಲ. ಸಿದ್ದರಾಮಯ್ಯನವರು ಗಂಡು ಮಕ್ಕಳಿಗೆ ಒಂದು ಪುರುಷರ ಆಯೋಗನ ರಚನೆ ಮಾಡಿದ್ರೆ, ಕರ್ನಾಟಕ ಪುರುಷರ ಆಯೋಗ ಅಂತ ರಚನೆ ಮಾಡಿ ಗಂಡು ಮಕ್ಕಳ ರಕ್ಷಣೆಗೆ ಒಂದು 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 ಆಯಾಮ ಶುರು ಮಾಡಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ನೋಡಿ ಚೈತ್ರಾ ಕುಂದಾಪುರ ಜಗದೀಶ್ ನೀವು ಅಪ್ಪನ ಕೊಟ್ಟಿದ್ರೆ ಅಂತ ಆಗ 1 ವರ್ಷ ತಗೊಂಬಂದ್ರು ಯಾರು ಸುದೀಪ್ ಅವರು. ನೋಡಿ ಚೈತ್ರ, ನೀವು ಅಪ್ಪನ ಕೊಟ್ಟಿದ್ರಿ ಅಂತಂದ್ರಲ್ಲ, ಅದು ಜಗದೀಶ್ ಅವ್ರಿಗೆ ಮಾಡಿದ ಅವಮಾನ ಅಲ್ಲ, ಅವ್ರ ತಾಯಿಗೆ ಮಾಡಿದಂಥ ಅವಮಾನ. ಯಾಕೆಂದ್ರೆ ಅಪ್ಪನ ಕೊಟ್ಟಿದ್ದೆ ಅಂತಂದರೆ ಅವ್ರ ತಾಯಿ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ನೀವು ಒಂದು ಹೆಣ್ಣಾಗಿ ಮಾತಾಡ್ಬೋದಾ ಅಂತ. ಪಾಸಿಬಲಿ ಜಾನ್ವಿಯವರ ವಿಚಾರನೂ ಅಷ್ಟೇ. ಗಂಡಸ್ತರ ಕಾಣಿಸಲ್ಲ ಅಂತಂದರೆ ಮೊಡಿ ಮಿಂಡುಸೆ. ಸೊ ನಾವು ಅದೇ ಮಾತನಾಡಿದ್ರೆ FIR ಆಗುತ್ತೆ. ನೀವು ಹೆಂಗಸ್ ಥರ ಕಾಣಿಸ್ತಾ ಇಲ್ಲ, ಹೆಣ್ಣು ಥರ ಕಾಣಿಸ್ಬೇಕು ಅಂತಂದರೆ FIR ಆಗುತ್ತೆ. ಅದೇ ಗಂಡು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಏನೂ ಆಗಲ್ಲ ಅಂತಂದರೆ, ಅಂದರೆ ಜನರಲೈಸೇಷನ್ ಎಷ್ಟು ಮಟ್ಟಿಗೆ ಕರೆಕ್ಟು? ಆಮೇಲೆ ನೀವು ಕಿರಿಕ್ ಮಾಡ್ಕೊಳ್ಳಿ, ಕಿಂಡಲ್ ಮಾಡ್ಕೊಳ್ಳಿ, ಅಪಾಸ್ಯ ಮಾಡ್ಕೊಳ್ಳಿ, ಬಟ್ ಅದೊಂದು ಲಿಮಿಟ್ ಅಂತ ಇರಬೇಕಲ್ವ. ಈಗ ಎಲ್ಲದೂ ನೀವು ತಮಾಷೆ ಮಾಡೋಕ್ಕೆ ಹೋದಾಗ ಇಲ್ಲಿ ಅಕಸ್ಮಾತ್ ಅಲ್ಲಿರೋ ಯಾರೋ ಗಂಡು ಮಗ, ಇಲ್ಲಿರೋ ಹೆಣ್ಮಕ್ಳು ಯಾರು ಕೂಡ ಹೆಣ್ಮಕ್ಳ ಥರ ಕಾಣಿಸ್ತಾ ಇಲ್ಲ ಅಂದಿದ್ರೆ ಅದು ಹೆಣ್ಣಲ್ಲ ಅಂದ್ಬಿಟ್ಟಿದ್ರೆ ಎಷ್ಟು ದೊಡ್ಡ ವಿಚಾರ ಆಗಿರೋದು. ಹಾಗಾಗಿ ರಿಯಾಲಿಟಿ ಶೋನಲ್ಲಿ ಈಗ ನೋಡಿ, ನಾವು ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಇಲ್ಲ ಅಂತ ಹೇಳ್ತಾರೆ. 18 ದಿವಸ ನಾನು ಕೂಡ ಇದ್ದೆ. ಐ ಗೇವ್ ಓನ್ಲಿ ಇಂಪಾರ್ಟೆನ್ಸ್ ಟು ಎಂಟರ್ಟೈನ್ಮೆಂಟೇ ಹೊರತು ಬೇರೆ ಗಲೀಜುಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಹಾಗಾಗಿನೇ ಜನ ನಮಗೆ ಮನ್ನಣೆ ಕೊಟ್ಟರು, ಒಂದು ಸ್ಟೇಜನ್ನು ಕೊಟ್ಟರು, ಒಂದು ನಮ್ಮ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಐ ಥಿಂಕ್ ಅವರು ಕೂಡ ಮಾಡಬೇಕಾಗಿತ್ತು, ಮಾಡಿಲ್ಲ ಸರ್. ಈಗ ಸರ್ ಪ್ರಕರಣ ಎಲ್ಲ ದಾಖಲಾಗಿದೆಯಲ್ಲ, ಇದೆಲ್ಲ ಪ್ರಚಾರದ ಗಿಮಿಕ ಯಾವ ರೀತಿ ಸರ್ ಆಗುತ್ತೆ? ಅದೇ ಥರ ಅನಿಸುತ್ತೆ ಸರ್. ನನಗೆ ಎಲ್ಲರೂ ಹೇಳೋದೇನು ಅಂತಂದರೆ, ಈ ಸತಿ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿಲ್ಲ ಅಂತಾರೆ. ಸೊ ಪ್ರಚಾರದ ಗಿಮಿಕ್ ಏನಾದರೂ ಇರ್ಬೋದಾ? ಸಾಧ್ಯತೆ ಇದೆ ಸರ್. ಈಗ ಹೊರಗಡೆ ಕಂಪ್ಲೇಂಟ್ ಮಾಡೋರು ಕೂಡ ಪ್ರಚಾರಕ್ಕೋಸ್ಕರ, ಈಗ ನೀವು ಹೇಳಿದ್ರಿ ಎಷ್ಟೋ ರೇಪ್ಗಳಾಗಿದೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ, ಇದೊಂದು ರಿಯಾಲಿಟಿ ಶೋ ಆದ ತಕ್ಷಣ ಒಂದು ಸ್ವಲ್ಪ ಪ್ರಚಾರ ಸಿಗುತ್ತೆ ಅನ್ನೋಕ್ಕೋಸ್ಕರ ಕಂಪ್ಲೇಂಟು ಕೊಟ್ಟಿರ್ಬೋದು. ಡೆಫಿನೆಟ್ಲಿ ಇಲ್ಲ ಸರ್. ಈಗ ಮೊನ್ನೆ ಮಾಧ್ಯಮದಲ್ಲಿ ಬಂತು, ಕರ್ನಾಟಕದಲ್ಲಿ 700 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ FIR ಆಗಿದೆ ಅಂತ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋ ಪ್ರಕರಣಗಳು ರಿಜಿಸ್ಟರ್ ಆಗಿದೆ ಅಂತ. ಈಗ 700 ಹೆಣ್ಣು ಮಕ್ಕಳು ಕೂಡ ಮಹಿಳಾ ಆಯೋಗಕ್ಕೆ ಸಂಬಂಧಪಟ್ಟವ್ರು ಅಂತಾರಲ್ವಾ. ಬೆಂಗಳೂರಲ್ಲಿ 180ಕ್ಕೂ ಹೆಚ್ಚು ರೇಪ್ ಆಗಿದೆ. ಆಯೋಗ ಇರೋದೇ ಬೆಂಗಳೂರಲ್ಲಿ, ಆಯೋಗಕ್ಕೆ ಸಂಬಂಧ ಇಲ್ವಾ? ಈಗ ರೇಪ್ ಆಗಿರೋ ವಿಚಾರಗಳಿಗೆ ಇವನು ಸಂಬಂಧಪಟ್ಟಂಥ DGPಗೆ ಸಂಬಂಧಪಟ್ಟಂಥ SP ಗಳಿಗೆ ಕಮಿಷನರ್ಗಳಿಗೆ ಆಯೋಗ ರೆಗ್ಯುಲರ್ ಆಗಿ ಕರೆಸ್ಪಾಂಡೆನ್ಸ್ ಮಾಡಬೇಕು ಟು ರೆಡ್ಯೂಸ್ ದ ರೇಪ್ ರೇಟ್ಸ್. ಏನೇನು ಕ್ರಮ ತಗೊಳ್ಳಿದ್ದಾರೆ ಅಂತ ಎಷ್ಟು ಲೆಟ್ರ್ ಬರ್ದಿದ್ದಾರೆ ಆಯೋಗ? ಬರ್ದಿದ್ದಾರಾ? ಪರ್ಫಾರ್ಮೆನ್ಸ್ ರಿಪೋರ್ಟು, ರಿಡಕ್ಷನ್ ಆಫ್ ರೇಪ್ಗೆ ಏನೇನು ಕ್ರಮಗಳನ್ನು DGP ಮತ್ತು ಸಂಬಂಧಪಟ್ಟಂಥ SP ತಗೊಂಡಿದ್ದಾರೆ, ಅದರ ಬ್ರೀಫನ್ನು ತಗೊಂಡಿಲ್ಲ. ಸೊ ಎಲ್ಲೋ ಒಂದು ಕಡೆ ಏನು ಹೇಳ್ತಾರಲ್ಲ, ಯಾವುದೋ ಒಂದು ಸಣ್ಣ ಬಟ್ಟೆಗೋ ಅಥವಾ ಬಟ್ಟೆ ವಿಚಾರಕ್ಕೋಸ್ಕರ ಮಹಿಳಾ ಆಯೋಗ ಐ ಥಿಂಕ್ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಮೋಸ್ಟ್ಲಿ ಬಿಗ್ ಬಾಸ್ ಅವ್ರಿಗೂ ಕೂಡ ಪ್ರಚಾರದ ಅವಶ್ಯಕತೆ ಇದೆ.
ಆಯೋಗನೂ ಅದೇ ಥರ ನಡೀತಾ ಇದೆ ಅಂತ ನಮಗೆ ಒಂದು ಡೌಟ್ ಇದೆ ಸರ್. ಸರ್ ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ನಿಮಗೆ ಕರೆ ಬಂದರೆ 12ಗೆ ಏನಾದ್ರು ಹೋಗ್ತೀರಾ ಬಿಗ್ ಬಾಸ್ಗೆ? ಇಲ್ಲ ಸರ್, ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಏನು ಸರ್ ಸಪ್ಪೆ ಕಾಳೆ ಬೇಜ ಮಾಡಿಟ್ಟಿದ್ದಾರೆ ನೋಡಿ. ನಮ್ಮ ಕಾರ್ಯಕ್ರಮ ನಾನಿದ್ದಂಥ ಬಿಗ್ ಬಾಸ್ ಸೀಸನ್ 11 3ನೇ ದಿವಸನೇ ಬಿಗ್ ಬಾಸ್ ಕೊನೆಯ ದಿನಗಳಲ್ಲಿ ಎಷ್ಟು ಹೈಪ್ ಆಗುತ್ತೆ ಕಾರ್ಯಕ್ರಮ 3ನೇ ದಿವಸಲೇ ಆಗಿತ್ತು. ಇದನ್ನು ಜನನೂ ಹೇಳಿದ್ದಾರೆ, ಬಿಗ್ ಬಾಸ್ ಅವರು ಹೇಳಿದ್ದಾರೆ ನನಗೆ. 3ನೇ ದಿವಸ ನಾವಿದ್ದಂಥ 3ನೇ ದಿವಸದಲ್ಲೇ ಕೊನೆಯ ದಿನಗಳಲ್ಲಿ ಏನು ಹೈಪ್ ಆಗಬೇಕಾಯಿತು ಕಾರ್ಯಕ್ರಮ ಸರ್. ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದು. ಜನರಿಗೆ ನಗ್ಸೋಕ್ಕೋಸ್ಕರ, ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ, ನಮ್ಮ ಪ್ಲ್ಯಾಟ್ಫಾರ್ಮನ್ನು ಭದ್ರ ಮಾಡ್ಕೊಳಕ್ಕೋಸ್ಕರ, ನಮ್ಮ ಯೋಗ್ಯತೆನ ಬೆಳಕೋಸ್ಕೊಳಕ್ಕೋಸ್ಕರ ಅಲ್ಲಿ ನಾವು ಎಷ್ಟು ಸ್ಪಷ್ಟವಾಗಿರ್ತೀವೋ ಅಷ್ಟೇ ಮಟ್ಟಕ್ಕೆ ಬೆಳ್ಕೊಂತೀವಿ ನಾವು. ನಾನು ಇದ್ದಿದ್ದು 3 ತಿಂಗಳಿಲ್ಲ, ಹನುಮಂತ ಇವರೆಲ್ಲರೂ ಕೂಡ 3 ತಿಂಗಳಿದ್ರು. ನಾನು ಇದ್ದಿದ್ದೆ 18 ದಿವಸ. ಅದೇ ಇವತ್ತು ಸೀಸನ್ 12 ಅಂತಂದರೆ ಯಾರು ಅಂತಂದರೆ ಜಗದೀಶ್ ಅಂತ ಅಟ್ಲೀಸ್ಟ್ 10 ಜನ ಕೇಳಿದ್ರೆ ಒಂದು 8 ಜನ ಆದರೂ ಹೇಳೇ ಹೇಳ್ತಾರೆ. ಓಕೆ, ಸೊ ನಾವೊಂದು ಲ್ಯಾಂಡ್ ಮಾರ್ಕನ್ನು ಕ್ರಿಯೇಟ್ ಮಾಡಬೇಕೇ ಹೊರತು ಐ ಥಿಂಕ್ ಅಲ್ಲಿ ಕೊಟ್ಟಿರೋ ಪ್ಲ್ಯಾಟ್ಫಾರ್ಮನ್ನು ನೋಡಿ, ಅಲ್ಲಿ ಹೋಗಿರೋ ಕಂಟೆಸ್ಟೆಂಟು ಬಿಗ್ ಬಾಸನ್ನು ನಮ್ಮ ಸೀಸನ್ ಥರ ಹೈಪ್ ಮಾಡೋ ಮಟ್ಟಿಗೆ ಮಾಡಬೇಕಾಗೆ ಹೊರತು ಈಗ ಅವ್ರನ್ನ ಕರ್ಕೊಂಡೋಗಿ ಬಿಗ್ ಬಾಸ್ ಅವ್ರು ಗಿಮಿಕಲ್ ಮಾಡೋ ಮಟ್ಟಿಗೆ ಬಂದವ್ರೆ ಅಂತಂದರೆ ಕಾರ್ಯಕ್ರಮದ ಐ ಥಿಂಕ್ ವೀಕ್ಷಣೆ ಕುಸಿದಿದೆ ಅಂತ ನನಗನ್ಸುತ್ತೆ. ನನಗೆ ಯಾರೂ ಮಾತಾಡಿದ್ದು ನೋಡಿಲ್ಲ ಸರ್. ನಾನು ಸುತ್ತಮುತ್ತ ಎಲ್ಲೋದ್ರೂ ಹೋದರೆ ನಾನು ಇದ್ದಿದ್ದ ಸೀಸನಲ್ಲಿ ನಾನೆಲ್ಲ ಹೊರಗಡೆ ಹೋದರೆ ಡಿಸ್ಕಷನ್ ಮಾಡೋರು. ನನಗೆ ಈ ಸತಿ ಆ ಬಿಗ್ ಬಾಸಿನ ಡಿಸ್ಕಷನ್ ನಡೀತಾ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಮಾತನ್ನು ಹೇಳ್ಬೇಕಾಗ ಗೊತ್ತಿಲ್ಲ, ಸುದೀಪ್ ಅವರ ನಿರೂಪಣೆ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಥರ ಇಲ್ಲ ಸರ್. ಸೀಸನ್ 12 ಅವ್ರ ನಿರೂಪಣೆ ನಿಜವಾಗ್ಲೂ ನಾವು ಚಪ್ಪಾಳೆ ತಟ್ಟಿದ್ದೀವಿ. ಸೀಸನ್ 12 ನಿಜವಾಗ್ಲೂ ಅವ್ರ ನಿರೂಪಣೆ ಕೂಡ ಚೆನ್ನಾಗಿದೆ. ಇದು ನನ್ನ ವೈಯಕ್ತಿಕ ಐ ಥಿಂಕ್ ಎಕ್ಸ್ಪೆಕ್ಟೇಷನ್. ಇದರಲ್ಲಿ ಏನೂ ಬೇರೇನೂ ಅರ್ಥ ಇಲ್ಲ. ಅವರ ನಿರೂಪಣೆನೂ ಚೆನ್ನಾಗಿಲ್ಲ. ಅಲ್ಲಿರೋ ಕಂಟೆಸ್ಟೆಂಟ್ಸ್ ಐ ಥಿಂಕ್ ಕ್ರಿಯೇಟಿವಿಟಿ ಅಥವಾ ಪರ್ಫಾರ್ಮೆನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಮಟ್ಟಿಗೆ ಇಲ್ಲ ಸರ್. ಹಂಗಾಗಿನೇ ಎಲ್ಲೋ ಒಂದು ಕಡೆ ಇನ್ನೊಂದು ಮುಂದೆ ಒಂದು ಇದೇ ಥರ ಒಂದು ವರ್ಷ 2 ವರ್ಷ ನಡೆದ್ಬಿಟ್ರೆ ಮೋಸ್ಟ್ಲಿ ಬಿಗ್ ಬಾಸನ್ನು ಮುಚ್ಚಾಕಬೇಕು ಅಂತ ಅನಿಸುತ್ತೆ. ಆ ಮಟ್ಟಿಗೆ ಬಿಗ್ ಬಾಸ್ ಹೋಗೋದು ಬೇಡ ಸರ್. ಇನ್ನೊಂದು ಸೋಷಿಯಲ್ ಮೀಡಿಯಾದೊಂದು ಪೋಸ್ಟ್ ವೈರಲ್ ಆಗ್ತಿತ್ತು. ಲಾಸ್ಟ್ ಟೈಮ್ ನೀವು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು, ಈ ಸಲ ಜಗದೀಶ್ 12ಗೆ ಎಂಟ್ರಿ ಕೊಡ್ತಾರೆ ವೈಲ್ಡ್ ಕಾರ್ಡಲ್ಲಿ ಅಂತ ಫುಲ್ ವೈರಲ್ ಆಗ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ಸರ್, ಅದೆಲ್ಲ ಸುಳ್ಳು. ನಾನು ಎಲ್ಲಿ ಎಂಟ್ರಿ ಕೊಡ್ತಾ ಇಲ್ಲ. ನನಗೆ ಯಾವುದೋ ಆ ರೀತಿ ಕರೆನೂ ಬಂದಿಲ್ಲ, ಅಥವಾ ಬಂದರೂ ಕೂಡ ನಾನು ಹೋಗೋದಿಲ್ಲ. ಯಾಕಂದ್ರೆ ನನಗೆ ಬೇಜಾನ್ ಕೆಲಸ ಇದೆ. ಸೊ ನಾವು ಸೀಸನ್ 11 ನಾವೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಮ್ಗೆ ಸಾಕು ಸರ್. ಸೀಸನ್ 11 ನಮಗದೊಂದು ಐ ಥಿಂಕ್ ನಮಗದೊಂದು ದೊಡ್ಡ ಉಡುಗೊರೆ ಇದ್ದಂಗೆ ಹಾಳು ಮಾಡಿಟ್ಟಿದ್ದಾರೆ. ಸೀಸನ್ 12 ಪೂರ್ತಿಯಾಗಿ ಹಾಳು ಮಾಡಿಟ್ಟಿದ್ದಾರೆ. ನನಗೇನು ಅಲ್ಲಿ ಏನೂ ಒಂದು ಕೆಮಿಸ್ಟ್ರಿ ಇದೆ, ಒಂದು ಪರ್ಫಾರ್ಮೆನ್ಸ್ ಇದೆ, ಒಂದು ಆ್ಯಕ್ಟಿವಿಟಿ ಇದೆ, ಒಂದು ಜನರಿಗೆ ಒಂದು ಮನೋರಂಜನೆ ಇದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಬಲವಂತವಾಗಿ ಜನ ನೋಡ್ತಾ ಇದ್ದಾರೆ, ನೋಡ್ಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಅದರಿಂದನೇ ಇದೆಲ್ಲ ಆಗ್ತಾ ಇರೋದು ಸರ್. ನೀವೇನೋ ಶೋ ವಾಚ್ ಮಾಡ್ತೀರಾ ಸರ್ ರೆಗ್ಯುಲರಾಗಿ? ಇಲ್ಲಾಂದರೆ ನಿಮಗೆ ಯಾರು ಪಾರ್ಟಿಸಿಪೇಟ್ ನಿಮ್ಗೆ ಇಷ್ಟ ಯಾರು? ಇರೋದ್ರಲ್ಲಿ ಗಿಲ್ಲಿ ಪರವಾಗಿಲ್ಲ ಸರ್. ಒಬ್ಬ ಗಿಲ್ಲಿ ಮಾಡ್ತಾ ಇದ್ದಾನೆ. ಅದೇ ಹೇಳ್ತಾರಲ್ಲ, ಸೀಸನ್ 11ಗೆ ಒಬ್ಬ ಜಗದೀಶ್ ಅಂದಂಗೆ ಸೀಸನ್ 12ಗೆ ಇವನೊಬ್ಬ ಗಿಲ್ಲಿ ಮಾಡ್ತಾ ಇದ್ದಾನೆ. ರಿಯಲಿ ಅಪ್ರಿಷಿಯೇಟ್ ಅವರ ಪ್ರಯತ್ನವನ್ನು. ಬಟ್ ಎಲ್ಲರೂ ಮಾಡಿ ಒಂದು ಸಂಘಟಿತವಾಗಿ ಒಂದು ಐ ಥಿಂಕ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರೆ ಮನೆಯೇ ರಾಕ್ ಆಗಿರೋದು ಸರ್. ಈಗ ಲಾಸ್ಟ್ ಟೈಮ್ ನಿಮಗೂ ಟಾರ್ಗೆಟ್ ಮಾಡಿದಾಗ ಈ ಸಲ ಗಿಲ್ಲಿಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ತುಂಬ ಜನ. ಮಾಮೂಲಿ ಸರ್, ಅದು ತಡ್ಕೊಳೋ ಕೆಪಾಸಿಟಿ ಇರಬೇಕು. ಅದೇ ನಾನು ನನ್ನದೇ ಆದಂಥ ದಾಟಿನಲ್ಲಿ ಅದನ್ನೆಲ್ಲ ಡಿಫೆನ್ಸ್ ಮಾಡ್ಕೊಂಡು ಬಂದೆ. ಗಿಲ್ಲಿ ತಮ್ಮದೇ ಆದಂಥ ತಮಾಷೆ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಏನೂ ಅನಿಸ್ತಾ ಇಲ್ಲ. ಬಟ್ ಅವ್ರೇನೋ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ, ಅದನ್ನು ಎಕ್ಸ್ಪೋಸ್ ಮಾಡ್ಕೊಂಡು ಐ ಥಿಂಕ್ ಹೆಣ್ಮಕ್ಳು ಟಾರ್ಗೆಟ್ ಮಾಡ್ತಾ ಇರೋದು ನಿಜವಾಗ್ಲೂ ಒಂಥರ ಬೇಜಾರು ಅನಿಸುತ್ತೆ.